ಈ ದಿನದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲು ಬಂದಿರತಕ್ಕಂತಹ ಗುರುಗಳು ಸಿದ್ಧಗುರು ಪುಷ್ಕರ ಪೂರ್ವಜ್ಞರವರು. ನಗುರೋರಧಿಕಂ ತತ್ವ ನಗುರೋರಧಿಕಂ ತಪಃ ನತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಯಾವುದೇ ವಿದ್ಯೆಯಲ್ಲಿ ಅದು ಆಧ್ಯಾತ್ಮಿಕವಾಗ್ಬೋದು ಅಥವಾ ಕಲೆ ಆಗ್ಬೋದು, ಜೀವನದಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯವಾದಂಥದ್ದು. ಯಾರು ಕತ್ತಲೆ ಎಂಬ ಅಂಧಕಾರದ ಅಜ್ಞಾನವನ್ನು ತಮ್ಮ ಜ್ಞಾನದ ಬೆಳಕಿನಿಂದ ಬೆಳಗ್ತಾರೋ ಅವರೇ ಗುರುಗಳು. ಅಂತಹ ಗುರುಗಳು ನಮ್ಮೊಂದಿಗೆ ಇದ್ದಾರೆ. ಇವರು ಅಪಾರ ಶಿವ ಪ್ರಜ್ಞಾ ಸಾಧಕರು, ತ್ರಿಪುರ ರಹಸ್ಯ ಸಾಧಕರು, ಶಿವ ಶಕ್ತಿ ಪಾಠ ದೀಕ್ಷಕರು. ಸಾಕಷ್ಟು ವರ್ಷಗಳ ಕಾಲ ಹಿಮಾಲಯದಲ್ಲಿ ಅವಧೂತ ಪರಂಪರೆಯಲ್ಲಿ ಸಾಧನೆಯನ್ನು ಮಾಡಿ ದತ್ತ ಅವತಾರಿ ಗಣೇಶಪುರಿಯ ಭಗವಾನ್ ನಿತ್ಯಾನಂದರವರ ಅನುಗ್ರಹದಿಂದ ಸಿದ್ಧ ಮಾರ್ಗದರ್ಶನದಿಂದ ಸಾಧನೆಯನ್ನು ಮಾಡಿ ತಮ್ಮ ಸಾಧನೆಯಿಂದ ಹಲವಾರು ಏನೇ ಕಷ್ಟಗಳು ಬಂದಿರ್ಬೋದು, ಅವರಿಗೆ ಮಾನಸಿಕವಾಗ್ಬೋದು, ದೈಹಿಕವಾಗಿ ಯಾವುದೇ ರೀತಿಯ ಕಷ್ಟಗಳಿದ್ದಲ್ಲೂ ಅದಕ್ಕೆ ಸಿದ್ಧ ಯೋಗ ದರ್ಶನದ ಮೂಲಕ ಅವರ ಎಲ್ಲ ಕಷ್ಟಗಳನ್ನು ನಿವಾರಿಸುವಲ್ಲಿ ಗುರುಗಳು ಎಲ್ಲರಿಗೂ ಅನುಗ್ರಹಿಸ್ತಾ ಇದ್ದಾರೆ. ಅವರು ನಮ್ಮೊಂದಿಗೆ ಇವತ್ತಿರುವುದು ಬಹಳ ಅನುಗ್ರಹಪೂರ್ವಕವಾದದ್ದು ಅಂತ ಭಾವಿಸ್ತಾ ಗುರುಗಳು ತಮ್ಮ ಆಶೀರ್ವಚನವನ್ನು ನೀಡಬೇಕಾಗಿ ಕೋರ್ತಾ ಇದ್ದೇವೆ. ನಮಃ ಶಿವಾಯ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಒಬ್ಬ ವ್ಯಕ್ತಿ ಯಾವುದೇ ಒಂದು ಕಲೆಯನ್ನು ಕರಗತ ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ ಪರಿಪೂರ್ಣತೆಯನ್ನು ಪಡಿಬೇಕಾದರೆ ಮೊದಲನೆಯದಾಗಿ ತಾಯಿ ತಂದೆಯ ಆಶೀರ್ವಾದ, ಅವರ ಕೃಪೆ, ಅವರ ಮಾರ್ಗದರ್ಶನ, ನಂತರ ಗುರುಗಳ ಕೃಪೆ, ಗುರುಗಳ ಮಾರ್ಗದರ್ಶನ, ಹಾಗೆ ಇದೆಲ್ಲ ಜೊತೆಯಲ್ಲಿ ಅತಿಥಿಗಳು, ಅದನ್ನು ಕೇಳ್ತಕ್ಕಂಥವರು, ನೋಡ್ತಕ್ಕಂಥವರು, ಆ ಯಾವುದೇ ಒಂದು ವ್ಯಕ್ತಿಯ ಆ ಸಾಧನೆಯನ್ನು ಮೆಚ್ಚಿ ಅವರನ್ನು ಉತ್ತೇಜಿಸ್ತಕ್ಕಂಥವರು. ಇದು ಯಾವುದೇ ಕಲೆಯಲ್ಲೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಕಲೆಯಾಗಿರ್ತಕ್ಕಂತಹ ಈ ಒಂದು ನಾಟ್ಯಶಾಸ್ತ್ರ ನಮ್ಮ ಭಾರತದಲ್ಲಿ, ನಮ್ಮ ಈ ಪವಿತ್ರ ಭಾರತದಲ್ಲಿ ಬಹಳಷ್ಟು ಕಲೆಗಳಿದ್ದಾವೆ. ಸಂಗೀತ, ಸಾಹಿತ್ಯ, ಶಿಲ್ಪಕಲೆ, ನಾಟ್ಯಕಲೆ, ಹೀಗೆ ಹಲವಾರು, ಒಂದು ಎರಡಲ್ಲ 64 ಕಲೆಗಳಿದೆ ಅಂತ ನಮ್ಮ ಹಿರಿಯರು ಹೇಳ್ತಿರ್ತಾರೆ. ಅಂತಹ ಕಲೆಗಳಲ್ಲಿ ಈ ನಾಟ್ಯಶಾಸ್ತ್ರ ಅಂತಕ್ಕಂಥದ್ದು, ನಾಟ್ಯಕಲೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಕಲೆಯಲ್ಲಿ ತುಂಬ ಶಕ್ತಿ ಬಹಳ ಮುಖ್ಯ. ಎನರ್ಜಿ ಇಲ್ಲದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಆ ಎನರ್ಜಿಯ ಜೊತೆಯಲ್ಲಿ, ಶಾರೀರಿಕ ಎನರ್ಜಿಯ ಜೊತೆಯಲ್ಲಿ, ಶಕ್ತಿಯ ಜೊತೆಯಲ್ಲಿ ಮನಃಶಕ್ತಿ ಬಹಳ ಮುಖ್ಯ, ಕಾನ್ಸಂಟ್ರೇಷನ್ ಬಹಳ ಮುಖ್ಯ. ಆ ಕಾನ್ಸಂಟ್ರೇಷನ್ ಜೊತೆಯಲ್ಲಿ ಆ ಸಾಧಕ ಏನನ್ನು ಅಭ್ಯಾಸ ಮಾಡಿದಾನೋ ಅದನ್ನು ಭಾವಪೂರ್ಣವಾಗಿ ಪ್ರೆಸೆಂಟೇಷನ್ ಮಾಡ್ತಾನಲ್ಲ, ಅದು ಬಹಳ ಮುಖ್ಯ. ಆ ಪ್ರೆಸೆಂಟೇಷನ್ ಮಾಡೋದಕ್ಕೆ ಮತ್ತು ಅದನ್ನು ಮಾಡಿಸ್ತಕ್ಕಂತಹ ಆ ಸಾಧಕರ, ಆ ನೃತ್ಯ ಪಟುವಿನ ಹಿಂದೆ ಆ ಗುರುಗಳ ಕೃಪೆ ಇರುತ್ತಲ್ವ, ಆ ಕೃಪೆಯಂತೂ ಯಾವತ್ತೂ ಯಾವ ಸಾಧಕನೂ ಮರಿಬಾರದು. ಆ ಸಾಧಕ ಎಷ್ಟೇ ಉತ್ಕೃಷ್ಟವಾಗಿ ಹಂತ ಹಂತವಾಗಿ ಮೇಲೆ ಏರಿ ಎಲ್ಲ ರೀತಿಯ ಪ್ರಶಸ್ತಿಗಳು, ವಿದ್ಯೆಗಳನ್ನು ಕಲಿತರೂ ಕೂಡ ಆ ಗುರು ಯಾವತ್ತಿಂದ ಆ 1ನೇ ಹಂತದ ಆ ಅಭ್ಯಾಸವನ್ನು ಹೇಳಿಕೊಟ್ಟಿರ್ತಾರೋ ಆ ಗುರುವನನ್ನು ಸದಾ ನೆನೆಸಿ ಮತ್ತು ಆ ಅಭ್ಯಾಸಗಳನ್ನು ತೊಡಗಿಸ್ಕೊಂಡು ಸದಾ ಆ ಗುರುವಿಗೆ ನಮನ ಮಾಡ್ತಾ ಅದು ಶಾಶ್ವತವಾಗಿ ನಡ್ಕೊಂಡಿದ್ದಾಗ ಆ ತಾಯಿ ಜಗನ್ಮಾತೆಯ ಕೃಪೆ, ಹಾಗೆ ನಟರಾಜನ ಕೃಪೆನೂ ಆ
ಯೋಗಿಗಳಿಗೆ, ಸಾಧಕರಿಗೆ, ಆ ನೃತ್ಯ ಅಥವಾ ಈ ಭರತನಾಟ್ಯ ಕಲಿತಕ್ಕಂತಹ ಆ ಸಾಧಕರಿಗೆ ಅದು ಸದಾ ಲಭಿಸ್ತಿರ್ತದೆ. ಇದು ಬರೀ ಬಾಹ್ಯದ ಶಾರೀರಿಕವಾಗಿ ಒಂದೇ ಅಲ್ಲ, ಇದು ಆಧ್ಯಾತ್ಮಿಕಕ್ಕೂ ಹೋಲಿಸ್ಕೊಬೋದು. ಯಾವಾಗ ಈ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಭಾವಪೂರ್ಣವಾಗಿ ನಾವು ಆ ಪ್ರದರ್ಶನಗಳನ್ನು ಮಾಡ್ತಾ ಅಲ್ಲಿ ದೈವತ್ವವನ್ನು ನೋಡೋದಕ್ಕೆ ಅವಕಾಶ ಸಿಗುತ್ತೆ. ನಾನು ಇಷ್ಟೊತ್ತು ನೋಡ್ತಿದ್ದೆ, ನನ್ನ ಕೈಗಳಲ್ಲೇ ತಾಳಬದ್ಧವಾಗಿ ತಾಳ ಹಾಕೋದಕ್ಕೆ ಶುರು ಆಗಿಬಿಟ್ಟಿತ್ತು. ನಾನು ಯಾವತ್ತೂ ಈ ಕಾರ್ಯಕ್ರಮಗಳಿಗಿಂತ ನಾನು ಡ್ಯಾನ್ಸೆಲ್ಲ ನೋಡೋಕ್ಕೆ ಬಂದಿರಲಿಲ್ಲ. ನಮ್ಮದೇನೋ ಸಾಧನೆ ಆಯಿತು, ಧ್ಯಾನ ಆಯಿತು, ಅದರಲ್ಲೇ ಇರ್ತಿದ್ದೆ ಹೊರತು ಇವತ್ತು ಆಕೆ ಆ ಕುಮಾರಿ ಮಾನಸ ಮಾಡೋದನ್ನು ನೋಡ್ತಿದ್ರೆ ನನಗೆ ತಾಯಿ ಚಾಮುಂಡೇಶ್ವರಿ ನೋಡ್ತಕ್ಕಂಥ ಅನುಭವನೇ, ಆ ಒಂದು ವೈಬ್ರೇಷನ್ನೇ ನನಗೆ ಫೀಲ್ ಆಗ್ತಿತ್ತು. ನನಗೆ ಒಳಗಡೆ ಸೆಕೆ ಆಗ್ತಿತ್ತು ಅಲ್ಲಿ ಕೂತ್ಕೊಂಡು ನೋಡ್ತಿದ್ರೆ. ಆ ವೈಬ್ರೇಷನ್ಗೆ ಅಷ್ಟು ಎನರ್ಜಿ ಲೆವೆಲ್ ತುಂಬ ಚೇಂಜ್ ಆಗಿತ್ತು. ಅದನ್ನು ಅಷ್ಟು ದೈವಿಕತೆ ಆ ಒಂದು ಭರತನಾಟ್ಯದಲ್ಲಿರುತ್ತೆ. ಅಥವಾ ನಾವು ಯಾವುದೇ ಕಲೆ ಆಗ್ಬೋದು, ಅದು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ಮಾತ್ರನೇ ಆ ಒಂದು ದೈವಿ ಶಕ್ತಿ ಆ ವ್ಯಕ್ತಿಗಳಲ್ಲಿ, ಆ ಯೋಗ ಸಾಧಕರಲ್ಲಿ ಅಥವಾ ಅಂತಹ ಒಂದು ಭರತನಾಟ್ಯದಲ್ಲಿ ಎಲ್ಲರಲ್ಲೂ ಕಾಣ್ಬೋದು. ಅದನ್ನು ಈ ಶಾಶ್ವತವಾಗಿ ಉಳಿಸ್ಕೊಂಡು ನೆಲೆಸಿ ಈ ನಮ್ಮ ಈ ಒಂದು ಭರತನಾಟ್ಯ ಹಿಂದೆ ಅದಕ್ಕೆ ಮೂಲ ನಿಮಗೆಲ್ಲ ಗೊತ್ತೇ ಇರುತ್ತೆ, ಭರತ ಮುನಿಗಳಿಂದ ಬಂದಿರತಕ್ಕಂತಹ ವಿದ್ಯೆ ಅಂತಲೂ ಕೆಲವರೆಲ್ಲ ಹೇಳ್ತಾರೆ. ಆದರೆ ಭರತ ಮಹರ್ಷಿಗಳಿಂದ ಬಂದಿರತಕ್ಕಂತಹ ನೃತ್ಯ ಭರತನಾಟ್ಯ ಸುಮ್ಮನೆ ಹಾಗೆ ಹೀಗೆ ಬಂದಿಲ್ಲ. ಅದು ದೈವದತ್ತವಾಗಿ ತನ್ನಲ್ಲಿ ಜಾಗೃತಿಯಾಗಿರ್ತಕ್ಕಂತಹ ಕುಂಡಲಿನಿ ಶಕ್ತಿ ಶರೀರದ ಅಣುಗಳಲ್ಲಿ ಸೇರಿ ಅದನ್ನು ಅವರು ಅಂತರ್ದೃಷ್ಟಿಯಿಂದ ಗಮನಿಸಿ ಮತ್ತು ಬಾಹ್ಯದಲ್ಲಿ ತಂದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಪತ್ತು ಈ ಭರತನಾಟ್ಯ. ಅಂಥದ್ದನ್ನು ಇನ್ನೂ ಹೆಚ್ಚು ಚೆನ್ನಾಗಿ ಎಲ್ಲರೂ ಕಲಿತು ಆ ಭಾರತದಲ್ಲಿ ಸಿಕ್ಕಿರ್ತಕ್ಕಂಥ ಅಮೂಲ್ಯವಾದ ಭಂಡಾರವನ್ನು ಶಾಶ್ವತವಾಗಿ ಕಾಪಾಡ್ಕೊಬೇಕು ಅಂತೇಳಿ ಆ ಜಗಜ್ಜನನಿಯನ್ನು ಬೇಡಿಕೊಂಡು, ನಟರಾಜನನ್ನು ಬೇಡಿಕೊಂಡು ನನ್ನ 2 ಸಣ್ಣ ಮಾತುಗಳನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.